ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇದು ಗೌರಿ ಗಣೇಶ ಹಬ್ಬದ ವ್ಲಾಗ್ ಆಗಿರ್ತದೆ. ಹಾಗೆ ಇವತ್ತಿನ ವ್ಲಾಗು ನಿಮ್ಮ ಜೊತೆ ಶೇರ್ ಮಾಡುವಂತ ಹೇಳಿ ವ್ಲಾಗ್ ಮಾಡಿದ್ದೀನಿ. ಹಾಗೆ ಇವತ್ತು ಗಣೇಶ ಹಬ್ಬ, ಹಾಗಾಗಿ ನಾವು ಕುಟುಂಬದ ಮನೆಯಲ್ಲಿ ನಮ್ಮದು ಗಣಪತಿ ಇಡ್ತಾರೆ. ಹಾಗೆ ಅಲ್ಲಿ ಹೋಗಲಿಕ್ಕಿತ್ತು. ಹಾಗೆ ಅಮ್ಮನಿಗೂ ಕೂಡ ಅಪ್ಪನ ಮನೆಯ ಕುಟುಂಬದ ಮನೆಗೆ ಹೋಗಲಿಕ್ಕಿತ್ತು. ಹಾಗಾಗಿ ಎಲ್ಲರೂ ಹೊರಡಬೇಕಿತ್ತು. ಹಾಗೆ ಬೆಳಗಿನ ತಿಂಡಿಗೆ ನಾವು ಗುಂಡ ಮಾಡುವಂತ ಹೇಳಿ ಅಮ್ಮ ಇವತ್ತು ಗುಂಡ ರೆಡಿ ಮಾಡ್ತಾ ಇದ್ದಾರೆ. ಹಾಗೆ ಗುಂಡಕ್ಕೆ ಸೈಡಿಗೆ ಚಟ್ನಿ ಮಾಡಿರಲಿಲ್ಲ, ಸಾಂಬಾರು ಮಾಡುವ ಅಂತ ಹೇಳಿದ್ವಿ. ಯಾಕಂದರೆ ಸ್ವಲ್ಪ ನುಗ್ಗೆಕಾಯಿ ಬದನೆಕಾಯಿ ಎಲ್ಲ ಇತ್ತು. ಹಾಗಾಗಿ ಸ್ವಲ್ಪನೇ ಮಧ್ಯಾಹ್ನಕ್ಕೆ ಯಾರೂ ಇರಲ್ಲ ಊಟಕ್ಕೆ, ಹಾಗಾಗಿ ಸ್ವಲ್ಪನೇ ಬೆಳಿಗ್ಗೆಗೆ ಎಷ್ಟು ಬೇಕಷ್ಟು ಸಾಂಬಾರು ಮಾಡುವ, ಹಾಗೆ ಗುಂಡ ಮಾಡುವ ಅಂತ ಹೇಳಿ ಗುಂಡ ಮಾಡ್ತಿದ್ದಾರೆ. ಈ ಸರಿ ನಮಗೆ ಗುಂಡದ ಎಲೆ ಸಿಗಲೇ ಇಲ್ಲ. ಹಾಗೆ ಈ ಗೌರಿ ಗಣೇಶ ಹಬ್ಬದ ದಿವಸ ತುಂಬಾ ಸಿಕ್ಕಾಪಟ್ಟೆ ಮಳೆ ಇತ್ತು. ಹಾಗಾಗಿ ಎಲ್ಲಿಗೆ ಕೂಡ ಹೋಗಲಿಕ್ಕೆ ಆಗಿರಲಿಲ್ಲ. ಹಾಗಾಗಿ ಇವರು ಹೊರಗಡೆ ಮಾರ್ಕೆಟಿಂದನೇ ಗುಂಡದ ಎಲೆ ತಂದಿದ್ದರು. ಹಾಗೆ ಇಡ್ಲಿಕ್ಕೆ ಕೂಡ ಹಾಕಿದ್ದೆ ನಾನು ಗುಂಡ ಮಾಡುವಂತ. ಗುಂಡದ ಎಲೆ ಸಿಗಲಿಲ್ಲ ಅಂದರೆ ಇಡ್ಲಿ ಮಾಡುವಂತ ಅಂದ್ಕೊಂಡ್ವಿ. ಇಲ್ಲಿ ಅಮ್ಮ ಈಗ ಇಡ್ಲಿ ಪಾತ್ರೆಯನ್ನು ಬಿಸಿಗಿಟ್ಟಿದ್ದಾರೆ. ಹಾಗೆ ಗುಂಡದ ಎಲೆಗೆಲ್ಲ ಹಿಟ್ಟು ಹಾಕಿ ರೆಡಿ ಮಾಡಿ ಇಟ್ಟಿದ್ದಾರೆ. ಬಿಸಿ ಆದ ನಂತರ ಇಟ್ಟು ಬೇಯಿಸ್ಬೇಕಿನ್ನು. ಹಾಗೆ ಸಾಂಬಾರಿಗೆ ಕೂಡ ತರಕಾರಿ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದರು. ಹಾಗೆ ಬೆಳಿಗ್ಗೆನೇ ನಮಗೆ ಹೋಗಲಿಕ್ಕಿತ್ತಲ್ಲ, ಹಾಗಾಗಿ ಬೇಗನೆ ಕೆಲಸ ಮಾಡ್ತಾ ಇದ್ವಿ. ಹಾಗೆ ತಿಂಡಿ ಕೂಡ ರೆಡಿ ಮಾಡಲಿಕ್ಕೆ ಇಟ್ಟಾಯಿತು ಬೇಯಲಿಕ್ಕೆ. ಹಾಗೆ ಸಾಂಬಾರು ಕೂಡ ರೆಡಿ ಆಯಿತು. ಹಾಗೆ ದೇವರ ಸ್ಟ್ಯಾಂಡ್ ಕೂಡ ಕ್ಲೀನ್ ಮಾಡಲಿಕ್ಕಿತ್ತು. ಹಾಗೆ ಇವತ್ತು ಗಣೇಶ ಹಬ್ಬ ಅಲ್ಲ, ಹಾಗಾಗಿ ಸ್ವಲ್ಪ ಕ್ಲೀನ್ ಮಾಡಿ ಹೂವೆಲ್ಲ ಇಟ್ಟು ಆಮೇಲೆ ಮನೆ ಕ್ಲೀನೆಲ್ಲ ಮಾಡಿ ಆಮೇಲೆ ಹೊರಡಿ ಹೋಗುವಂತ ಹೇಳಿ ಈಗ ದೇವರ ಸ್ಟ್ಯಾಂಡನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಹಾಗೆ ಅಮ್ಮನಿಗೆ ಕೂಡ ಮಗಳಿಗೆಲ್ಲ ಸ್ನಾನ ಮಾಡಿಸಿ ಬೇಗನೆ ಅಂತ ಹೇಳಿದ್ದೆ. ಅಂದರೆ ಅಮ್ಮ ಕೂಡ ಮನೆಗೆ ಹೋಗಲಿಕ್ಕಿತ್ತಲ್ಲ, ಹಾಗಾಗಿ ಅವರು ಹೋದಂತ ನಾವು ಒಟ್ಟಿಗೆ ಹೋಗುವಂತ ಅಂದ್ಕೊಂಡಿದ್ವಿ. ಆದರೆ ಅಮ್ಮನ ಬಸ್ ಸ್ಟ್ಯಾಂಡ್ ಹತ್ರ ಬಿಟ್ಟು ಆಮೇಲೆ ನಾವು ಹೋದ್ವಿ. ಈ ಕಡೆ ಮಳೆ ಕೂಡ ಬರ್ತಾ ಇತ್ತು, ಸ್ಕೂಟಿಯಲ್ಲಿ ಹೋಗುವ ಅಂತ ಹೇಳಿದರೆ. ಹಾಗೆ ನಂದು ಸ್ಕೂಟಿ ಕೂಡ ಹಾಳಾಗಿತ್ತು. ಹಾಗಾಗಿ ರಿಪೇರಿಗೆ ಕೊಟ್ಟಿದ್ವಿ. ರಿಪೇರಿ ಆಗಿ ಶಾಪಲ್ಲಿ ಇಟ್ಟಿದ್ರಿ ಇವರು. ಅದನ್ನು ಕೂಡ ತರಲಿಕ್ಕೆ ಹೋಗಲಿಕ್ಕಿತ್ತು. ಹಾಗಾಗಿ ರಿಕ್ಷಾದಲ್ಲೇ ಹೋಗುವುದು ಅಂತ ಅಂದ್ಕೊಂಡು ರೆಡಿ ಆಗ್ತಾ ಇದ್ದಿದ್ದೆ. ಈಗ ಇಲ್ಲಿ ದೇವರ ಸ್ಟ್ಯಾಂಡನ್ನೆಲ್ಲ ಕ್ಲೀನ್ ಮಾಡಿ ಹಾಗೆ ದೀಪ ಕೂಡ ತೊಳಿಲಿಕ್ಕಿತ್ತು. ಹಾಗೆಲ್ಲ ದೀಪ ಎಲ್ಲ ತೊಳಿಲಿಕ್ಕೆ ಇಟ್ಟಿದ್ದೀನಿ. ಅದಾದ ನಂತರ ಮಗಳಿಗೆ ಇಲ್ಲಿ ಅಮ್ಮ ನೀರು ಕೊಡ್ತಾ ಇದ್ದಾರೆ. ಬೆಳಿಗ್ಗೆ ಎದ್ದ ತಕ್ಷಣ ನೀರು ಕುಡಿಬೇಕಂತ ಹೇಳಿದರೆ ಕೇಳುವುದೇ ಇಲ್ಲ. ಕುಡಿಲಿಕ್ಕೆ ಕೇಳುವುದಿಲ್ಲ. ಕುಡಿತಾಳೆ, ಸ್ವಲ್ಪ ಕುಡಿತಾಳೆ, ಒಂದು ಲೋಟದಲ್ಲಿ ಅರ್ಧ ಕುಡಿತಾಳೆ, ಮತ್ತು ಕುಡಿಲಿಕ್ಕೆ ಕೇಳುವುದಿಲ್ಲ. ಹೀಗೆ ಮಾಡಿ ಯಾವಾಗಲೂ ಮತ್ತು ಬೇಯ್ದು ಸ್ವಲ್ಪ ಸಮಯದ ನಂತರ ನೀರು ಕುಡಿತಾಳೆ. ಹಾಗೆ ಇಲ್ಲಿ ಬೆಳಗ್ಗೆನೆ ಗುಡಿಸ್ತಾ ಇದ್ದೀನಿ. ದೇವರ ಸ್ಟ್ಯಾಂಡೆಲ್ಲ ಕ್ಲೀನ್ ಮಾಡಿ ಆದ ನಂತರನೇ ನಾನು ಯಾವಾಗಲೂ ಗುಡಿಸ್ತಾ ಇರ್ತೇನೆ. ಹಾಗಾಗಿ ಬೇಗನೆ ಗುಡಿಸಿ ಇನ್ನು ಹೊರಡುವ ಅಂತ ಅಂದ್ಕೊಳ್ತಿದ್ದೆ. ಹಾಗೆ ಮನೆ ಕೂಡ ಒರೆಸ್ಲಿಕ್ಕಿತ್ತು, ಬಟ್ಟೆ ಎಲ್ಲ ಮಡಿಸ್ಲಿಕ್ಕಿತ್ತು. ಹಾಗೆ ಅಮ್ಮ ಇಲ್ಲಿ ನೀರು ಹಾಕ್ತಾ ಇದ್ದಾರೆ ಗಿಡಕ್ಕೆ. ಇಲ್ಲಿ ನನ್ನ ಮಗಳು ಗಣಪತಿ ಮಾಡಿದಳಂತೆ, ಹೇಗೆ ಮಾತಾಡ್ತಾಳಂತ ನೋಡಿ ನಾನು ವ್ಲಾಗ್ ಮಾಡುವ ಹಾಗೆ ಅವಳು ಕೂಡ ವ್ಲಾಗ್ ಮಾಡ್ತಾ ಇದ್ದಾಳೆ. ನೀವು ಕೇಳಿ ಅಂತ ಹೇಳಿ ಚಿಕ್ಕ ಕ್ಲಿಪ್ಸನ್ನು ಹಾಕಿದ್ದೀನಿ. ನೋಡಿ. ಹಾಯ್ ಫ್ರೆಂಡ್ಸ್, ನಂದು ಗಣಪತಿ ನೋಡಿ ಎಷ್ಟು ಚಂದ ಐತೆ. ಇನ್ನು ದೀಪ ಉಂಟು ನೋಡಿ. ಇಲ್ಲಿ ನೋಡಿ.
ಕಬ ನೋಡ್ತೀವಿ ಯಾವನ್ ಹೋಗೋಣ ಏನು ತೆಗ್ತಾ ಇರ್ತೀನಿ ತೆಗಿತಿಲ್ಲ ನನಗೆ ಆಗ್ತಿಲ್ಲ ನೋಡಿದ್ರಲ್ಲ ಹೇಗೆ ಬ್ಲಾಗ್ ಮಾಡಿದ್ದಾಳಂತ ಹೇಳಿ. ಹಾಗೆ ಸಣ್ಣ ಕ್ಲಿಪ್ಸನ್ನು ಹಾಕೋ ನಿಮ್ಮ ಜೊತೆ ಕೂಡ ಅಂತ ಹೇಳಿ ಹಾಕಿದ್ದೀನಿ. ಇಲ್ಲಿ ಅಮ್ಮ ಸೀರೆಯನ್ನು ತೆಗಿತಾ ಇದ್ದಾರೆ, ಸೆರ್ಗೆಲ್ಲ ಸರಿ ಮಾಡಿ ಇಡ್ತಾ ಇದ್ದಾರೆ. ಆಮೇಲೆ ಸ್ನಾನ ಮಾಡಿ ಉಡ್ಕೊಳ್ಳಿಕ್ಕೆ ಸುಲಭ ಆಗ್ತದೆ ಅಂತ ಹೇಳಿ ಬೇಗನೆ ಹಾಕ್ತಾ ಇದ್ದಾರೆ. ಅದಾದ ನಂತರ ಮಗಳು ಟಿ ವಿ ಹಾಕ್ಕೊಂಡು ನೋಡ್ತಾ ಇದ್ಲು. ಹಾಗೆ ಒಂದೇ ಕಡೆ ಕುತ್ಕೋ, ಆ ಕಡೆ ಈ ಕಡೆ ಓಡಾಡಬೇಡ, ಒರೆಸ್ಬೇಕಂತ ಹೇಳಿದ್ದೆ. ಹಾಗೆ ಚಂದ ಮಾಡಿ ಸೋಫಾದಲ್ಲಿ ಕುತ್ಕೊಂಡು ಟಿ ವಿ ನೋಡ್ತಾ ಇದ್ಲು. ಹಾಗೆ ನಾನು ಗುಡಿಸಿ ಆಯ್ತಲ್ಲ, ಹೊರಗಡೆ ಕೂಡ ಗುಡಿಸಿ ಬಂದೆ. ಆನಂತರ ಒರೆಸು ಅಂತ ಹೇಳಿ ಒರೆಸ್ಲಿಕ್ಕೆ ಕೂತ್ಕೊಂಡೆ. ಅದಾದ ನಂತರ ಸ್ನಾನ ಮಾಡಬೇಕಿತ್ತು, ಮಗಳಿಗೆ ಕೂಡ ಸ್ನಾನ ಮಾಡಿಸ್ಲಿಕ್ಕಿತ್ತು. ಹಾಗೆ ದೇವರಿಗೆ ಎಲ್ಲ ಹೂವೆಲ್ಲ ಇವರು ಇಡ್ತಾರಂತ ಹೇಳಿದರು. ಹಾಗೆ ನಮಗೆ ಇನ್ನು ಹೊರಡುವ ಕೆಲಸ ಮಾತ್ರ ಇತ್ತು. ಹಾಗೆ ಒರೆಸಿ ಆದ ನಂತರ ಹೊರಡುವ ಅಂತ ಹೇಳಿ ಬೇಗನೆ ಒರೆಸ್ತಾ ಇದ್ದೀನಿ. ಹಾಗೆ ಸ್ನಾನ ಮಾಡುವ ಮುಂಚೆನೇ ನಂದು ಕೂಡ ಸಾರಿ ಯಾವುದಂತ ನೋಡಿ ಸಿಂಪಲ್ಲಾಗಿ ಉಡು ಅಂತ ಹೇಳಿ ಅಂದ್ಕೊಂಡೆ. ಹಾಗೆ ಅಲ್ಲಿ ಹೊರಗಡೆ ಮಳೆನೂ ಬರ್ತಾ ಇತ್ತು, ಒದ್ದೆ ಆದರೂ ಕೂಡ ಮತ್ತೆ ಆಗಲ್ಲ. ಮತ್ತು ನನ್ನ ಮಗಳು ಊಟ ಮಾಡುವಾಗ ಎಲ್ಲ ಸಾರಿಗೆಲ್ಲ ಹಚ್ತಾಳೆ. ಹಾಗಾಗಿ ಅದನ್ನು ಮತ್ತೆ ವಾಶ್ ಮಾಡಲಿಕ್ಕೆ ಕೂಡ ಕಷ್ಟ ಆಗ್ತದೆ. ಹಾಗಾಗಿ ಸ್ವಲ್ಪ ಸಾರಿ ಈ ಥರ ಸಾರಿ ಆದರೆ ಒಗಿಲಿಕ್ಕಾದರೂ ಆಗ್ತದೆ. ಸ್ವಲ್ಪ ನೀರಲ್ಲಿ ಹಾಕಿ, ಸ್ವಲ್ಪ ನೀರಲ್ಲಿ ಹಾಕಿ ಸ್ವಲ್ಪ ವಾಶ್ ಮಾಡಿದ್ರೂ ಕೂಡ ಹೋಗ್ತದೆ. ಮತ್ತು ಒಳ್ಳೊಳ್ಳೆ ಸಾರಿ ಉಟ್ಟರೆ ಕೂಡ ಆಗೋದಿಲ್ಲ ಅಂತ ಹೇಳಿ ಈ ಸಾರಿಯನ್ನು ಸೆಲೆಕ್ಟ್ ಮಾಡಿದ್ದೇನೆ. ಹಾಗೆ ಮಗಳು ಬಾಲ್ಕನಿಗೆ ಓಡಿ ಹೋಗ್ತಾ ಇದ್ಲು. ಯಾಕಂದರೆ ಹೊಸ ಗಣಪತಿಯನ್ನು ಗಾಡಿಯಲ್ಲಿ ಹಾಕಿ ಕರ್ಕೊಂಡು ಹೋಗ್ತಿದ್ರಲ್ಲ ಆ ದಿವಸ. ಹಾಗಾಗಿ ತುಂಬ ಗಣಪತಿ ನಮಗೆ ನೋಡಲಿಕ್ಕೆ ಸಿಕ್ಕಿತ್ತು ವ್ಯಾನಲ್ಲಿ. ಹಾಗೆ ಅದನ್ನೇ ನೋಡ್ತಾ ನಿಂತಿದ್ದಾಳೆ ಅವಳು. ಹಾಗೆ ಇವರು ಸ್ನಾನ ಕೂಡ ಮಾಡ್ಕೊಂಡು ಬಂದರು. ನಾವು ರೆಡಿ ಆಗೋ ಮುಂಚೆ ಇವರು ಸ್ನಾನ ಮಾಡ್ಕೊಂಡು ಬಂದರು. ಹಾಗೆ ನಾನು ಕೂಡ ಸ್ನಾನ ಮಾಡಿಕೊಂಡು ರಂಗೋಲಿ ಹಚ್ತಾ ಇದ್ದೆ. ಇವರು ದೇವರಿಗೆಲ್ಲ ಅಲಂಕಾರ ಮಾಡಿ ಪೂಜೆಗೆ ಕೂಡ ರೆಡಿ ಮಾಡಿದರು. ಪೂಜೆ ಎಲ್ಲ ಆದ ನಂತರ ತಿಂಡಿ ತಿನ್ನಲಿಕ್ಕೆ ಕೂತ್ಕೊಂಡ್ವಿ. ನೋಡಿದ್ರಲ್ಲ ಗುಂಡ ಮತ್ತು ಸಾಂಬಾರು. ತಿಂಡಿ ತಿನ್ನಲಿಕ್ಕೆ ಕೂಡ ಟೈಮ್ ಇರಲಿಲ್ಲ. ಹಾಗೆ ಇವರಿಗೆಲ್ಲ ಕೊಟ್ಟು ಅಮ್ಮ ಕೂಡ ತಿಂದು ಮಗಳು ಕೂಡ ತಿಂದಾಯಿತು. ಹಾಗೆ ನಾನು ಆಮೇಲೆ ತಿನ್ನು ಅಂತ ಹೇಳಿ ಲಾಸ್ಟಿಗೆ ತಿಂತಾಯಿದ್ದೀನಿ. ಹಾಗೆ ಒಂದು ಗುಂಡ ಮತ್ತು ಸ್ವಲ್ಪ ಸಾಂಬಾರನ್ನು ಬೌಲಿಗೆ ಕೂಡ ಹಾಕಲಿಲ್ಲ, ಪ್ಲೇಟಿಗೆ ಹಾಕ್ಕೊಂಡು ತಿಂತಾಯಿದ್ದೀನಿ. ಸ್ವಲ್ಪ ಲೇಟ್ ಕೂಡ ಆಗಿತ್ತು, ಇವರು ಹೋಗಿ ಆಗಿತ್ತು. ನೀವು ಬನ್ನಿ ರಿಕ್ಷಾದಲ್ಲಿ ಅಂತ ಹೇಳಿದರು. ಸ್ಕೂಟಿ ಇದ್ದರೆ ಸ್ಕೂಟಿಯಲ್ಲಾದರೂ ಹೋಗ್ಬೋದಿತ್ತು, ಆದರೂ ಕೂಡ ರೈನ್ಕೋಟ್ ಹಾಕಿ ಹೋಗಬೇಕಿತ್ತು, ಮಳೆ ಸಿಕ್ಕಾಪಟ್ಟೆ ಬರ್ತಿತ್ತು. ಹಾಗೆ ಅಮ್ಮ ಕೂಡ ಹೇಳಿದ್ರು, ನಾನು ಲೇಟಾಗಿ ಹೋಗ್ತೀನಿ, ನೀವು ಆಮೇಲೆ ಬನ್ನಿ ಅಂತ. ಆಮೇಲೆ ಅಮ್ಮನೇ ಬೇಡ, ನೀವು ನನಗೆ ಬಸ್ ಸ್ಟ್ಯಾಂಡಲ್ಲಿ ಬಿಡು, ಆಮೇಲೆ ನಾನು ಹೋಗ್ತೀನಿ ಅಂತ ಹೇಳಿದರು. ಅವರಿಗೆ ಸಾಲ್ಮರಿಗೆ ಹೋಗಲಿಕ್ಕಿತ್ತು, ನಮಗೆ ಇಲ್ಲೇ ಆನೆಕೆರೆ ಸ್ವಲ್ಪ ಮುಂದೆ ಹೋಗಲಿಕ್ಕಿತ್ತು, ಕ್ರೈಸ್ಟ್ ಕಿಂಗ್ ಸ್ವಲ್ಪ ಹಿಂದೆ. ಹಾಗಾಗಿ ಅಲ್ಲಿ ಹೋಗಬೇಕಿತ್ತು. ಹಾಗಾಗಿ ನನ್ನ ಜೊತೆನೇ ಬಾ ಅಮ್ಮ, ರಿಕ್ಷಾದಲ್ಲೇ ಬಿಡ್ತೀನಿ ಅಂತ ಹೇಳಿ ರಿಕ್ಷಾದಲ್ಲೇ ಹೊರಟ್ವಿ. ಈಗ ಬೇಗನೆ ರೆಡಿ ಆಗ್ತಾ ಇದ್ದೀನಿ. ಮಗಳದು ಕೂಡ ಸ್ನಾನ ಮಾಡಿ ಬಟ್ಟೆ ಎಲ್ಲ ಹಾಕಿಬಿಟ್ಟೆ. ಹಾಗೆ ನಾನು ಕೂಡ ರೆಡಿಯಾಗಿ ಸೀರೆ ಎಲ್ಲ ಉಟ್ಕೊಂಡು ಬಳೆ ಎಲ್ಲ ಹಾಕ್ಕೊಳ್ತಾ ಇದ್ದೆ. ಹಾಗೆ
ರಿಕ್ಷಾದಲ್ಲೇ ಹೋಗುವಂತ ಡಿಸೈಡ್ ಮಾಡಿದ್ವಿ. ಸ್ಕೂಟಿ ಹೇಗೂ ಇರಲಿಲ್ಲಲ್ಲ, ಹಾಗಾಗಿ ಇವಳು ಕೂಡ ನಾನು ವಿಡಿಯೋ ಮಾಡ್ತಿದ್ನಲ್ಲ, ಹಾಗಾಗಿ ಇಲ್ಲಿ ನಲಿತಾ ಇದ್ದಾಳೆ. ಅವಳಿಗೂ ಕೂಡ ರೆಡಿ ಮಾಡಿ ಅಂತ ಹೇಳ್ತಾ ಇದ್ಲು, ಕಾಯ್ತಾ ಇದ್ಲು, ವೆಯ್ಟ್ ಮಾಡ್ತಾ ಇದ್ಲು. ನೋಡಿ ಐಲೈನರ್ ತುಂಬ ಉಂಟು ಅದರಲ್ಲಿ, ಆದರೂ ಕೂಡ ನಾನು ವಿಡಿಯೋ ಎಡಿಟ್ ಮಾಡುವಾಗಲೇ ನೋಡ್ತಾ ಇದ್ದೀನಿ, ಇಲ್ಲದ ಹಾಗೆ ಮಾಡ್ತಾ ಇದ್ದಾಳೆ. ಉಂಟು, ಅದು ಸ್ವಲ್ಪ ಗಟ್ಟಿ ರೂಪದಲ್ಲಿ ಇದ್ದರಿಂದ ಅದು ಅಷ್ಟೊಂದು ಬೀಳ್ತಾ ಇಲ್ಲ. ಹಾಗೆ ಕೂದಲೆಲ್ಲ ಕಟ್ಟಲಿಕ್ಕೆ ಅಂತ ರೆಡಿ ಮಾಡ್ತಾ ಇದ್ದೀನಿ. ಇಷ್ಟು ಸಣ್ಣ ಕೂದಲು ಉಂಟು, ಆದರೂ ಕೂಡ ಉದುರ್ತದೆ ತುಂಬಾ. ಇದಾಗಿ ಗೀಝರ್ ನೀರಿಂದ ಮಕ್ಕಳ ಕೂದಲು ಕೂಡ ಉದುರ್ತದೆ. ಹಾಗೆ ಬೇಗನೆ ರೆಡಿಯಾಗಿ ಅಲ್ಲಿಂದ ನಾವು ಹೊರಟ್ವಿ. ಓಕೆ ಫ್ರೆಂಡ್ಸ್, ಹೊರಟೆ ಎಲ್ಲ ಆಯಿತು. ಆಮೇಲೆ ಎಲ್ಲಿ ಹೋದ್ವಿ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ಯಾಕಂದರೆ ವ್ಲಾಗು ತುಂಬಾ ಲೆಂತಿ ಆಗಿದೆ, ಹಾಗಾಗಿ ಇದರಲ್ಲಿ ಅರ್ಧ ಹಾಕಿದ್ದೀನಿ. ಹೀಗೆಲ್ಲ ರೆಡಿಯಾಗಿದ್ವಿ. ನೆಕ್ಸ್ಟ್ ವ್ಲಾಗಲ್ಲಿ ಗಣಪತಿಯಲ್ಲಿ ಹೋದ್ವಿ, ಗಣಪತಿಯ ಅಲಂಕಾರ ಹೇಗೆ ಮಾಡಿದ್ವಿ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್.